ನಟ ಚೇತನ್ ಇದ್ರೆ ಬನ್ನಿ ಮಾತಾಡ್ಸೋಣ ಸರ್. ದರ್ಶನ್ ಅವರಿಗೆ ರಾಜ್ಯ ಅತಿಥಿ ನೀವು ಸಹ ಅದು ಫೋಟೋ ನೋಡಿದ್ರ, ಈ ಒಂದು ವಿಚಾರಕ್ಕೆ ಏನು ಹೇಳ್ತಾರೆ ಸರ್ ಅಂತ ಸರ್ಕಾರ ಬಗ್ಗೆ? ಇವಾಗ ಪ್ರಿಸನ್ಗಳಲ್ಲಿ ಜೈಲ್ಗಳಲ್ಲಿ ನಾವು ನೋಡಿದ್ವಿ, ಪರಪ್ಪನಾಗರ ಜೈಲಿನಲ್ಲಿ ನಾವು ಕೇಳ್ಪಟ್ಟಿದ್ದೀವಿ. ಏನು ಕೇಳ್ಪಟ್ಟಿದ್ದೀವಿ ಅಂದರೆ ಎಷ್ಟೋ ಒಂದು ದುಡ್ಡಿರೋರು, ಪ್ರಭಾವ ಇರೋರಿಗೆ ಬೇರೆ ಬೇರೆ ಥರ ಸವಲತ್ತು ಸಿಗುತ್ತೆ. ನಾನು ಕೂಡ ನೋಡ್ತಾ ಇದ್ದೆ, ಆ ಮುಂಚೆನೂ ಕೂಡ ದರ್ಶನ್ ಅವ್ರಿಗೆ ಒಂದು ಮಂಚ ಕೊಟ್ಟಿದ್ದಾರೆ, ಟಿ ವಿ ಕೊಟ್ಟಿದ್ದಾರೆ, ನಾನ್ ವೆಜ್ ಸಿಗುತ್ತೆ. ಇದೆಲ್ಲ ನಮಗೆ ಸಿಗಲಿಲ್ಲ. ಆಮೇಲೆ ಆ ಫೋಟೋನಲ್ಲಿ ಏನಿದೆ ಅಂದರೆ ಒಂದು ಚೇರಲ್ಲಿ ಕೂರಿಸಿದ್ದಾರೆ. ನಾವು ನೋಡಿ ಗೆಳೆಯ, ನಾವು ಆ ಜೈಲ್ನಲ್ಲಿದ್ದಾಗ ಸಾವಿರಾರು ಜನ 2 ಸರಿ ಜೈಲ್ಗೆ ಹೋಗಿದ್ದೀನಿ. ಆ ಸಿಮೆಂಟ್ ಮೇಲೆ ಕೂತಿ ಮಲಗಿ ಆಚೆ ಬರೋಕ್ಕಾಗದೆ ಇಲ್ಲೆಲ್ಲ ನೋವು ಬಂದ್ಬಿಡುತ್ತೆ. ಇವ್ರಿಗೆ ಕುರ್ಚಿ ಕೊಟ್ಟಿದ್ದಾರೆ. ಕುರ್ಚಿ ಕೊಟ್ಕೊಂಡು ಕಾಫಿ ಮಗ್ನಲ್ಲಿ ಟೀ ಕೊಡ್ಕೊಂಡು ಟೇಬಲ್ ಇಟ್ಕೊಂಡು ಕಾಫಿ ಟೀ ಅದ್ಯಾವುದೂ ಸಿಕ್ಕಿಲ್ಲ, ಸಿಗರೇಟ್ ಇದ್ಯಾವುದೂ ಸಿಕ್ಕಿಲ್ಲ ನಮಗೆ, ಸಾವಿರಾರು ಜನಕ್ಕೆ ಸಿಕ್ಕಿಲ್ಲ. ಸೊ ಇದು ಖಂಡಿತ ಇದು ಪ್ರಭಾವದಿಂದ ಸಿಕ್ಕಿದೆ. ಅದನ್ನು ಸುಧಾರಣೆ ಮಾಡ್ತಾರೆ ಅಂದರೆ ಒಳ್ಳೆಯದು. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮತ್ತು ಈ ಹೋಮ್ ಮಿನಿಸ್ಟರ್ ಅವರು ಮಾಡ್ತಿರೋದು ಒಳ್ಳೆಯದು. ಆದರೆ ಅವರು ಎಲ್ಲೋ ಒಂದು ಕಡೆ ಅವರ ಗಟ್ಟಿ ಐರನ್ ಫಿಸ್ಟು, ಒಂದು ಕಬ್ಬಣದ ಮುಷ್ಟಿ ತೋರಿಸ್ತಾ ಇರ್ಬೋದು. ಆದರೆ ಯಾವಾಗ ಅವ್ರ ಪಕ್ಷದ ಯಾರಾದರೂ ಭ್ರಷ್ಟಾಚಾರದ ವಿಚಾರ ಯಾವುದಾದ್ರು ಮಾಡಬಾರದಿದ್ದರೆ ಆ ಕಬ್ಬಣದ ಮುಷ್ಟಿ ಕಳೆದೋಗಿ ಆ ವ್ಯವಸ್ಥೆ ಪರವಾಗಿ ನಿಂತ್ಕೊಂಡ್ಬಿಡ್ತಾರೆ. ರಿಪಬ್ಲಿಕ್ ಒಂದ್ಸತಿ ಇಂಟರ್ವ್ಯೂ ಮಾಡಿ ನೀವು ಸಹ ಹೋಗಿದ್ರೆ, ನಾನು ಒಂದು ಕಾಫಿ ಸಹ ಸಿಕ್ಕಿಲ್ಲ ಅಲ್ಲಿ ಅಂತ ಹೇಳಿದ್ರೆ ಸಿಕ್ಕಿಲ್ಲ, ಒಂದು ಕಾಫಿ ಸಿಕ್ಕಿಲ್ಲ, ಒಂದು ಟೀ ಸಿಕ್ಕಿಲ್ಲ, ಒಂದು ಕುರ್ಚಿ ಸಿಕ್ಕಿಲ್ಲ, ಒಂದು ಕರವಸ್ತ್ರ ಸಿಕ್ಕಿಲ್ಲ, ಒಂದು ಮಗ್ ಸಿಕ್ಕಿಲ್ಲ, ಒಂದು ಸಿಗರೇಟ್ ಸಿಕ್ಕಿಲ್ಲ, ಯಾವುದೂ ಸಿಕ್ಕಿಲ್ಲ ನಮಗೆ. ಆದರೆ ಆಮೇಲೆ ನೀವು ಒಂದು ಸಮಾಜಕ್ಕೋಸ್ಕರ ಅಂದರೆ ಯಾರು ನಿಜವಾಗ್ಲೂ ಬರೀ ಶ್ರೀಮಂತ ಪ್ರಭಾವ ಇರೋರು ಮಾತ್ರ ಕೊಟ್ಬಿಟ್ಟು ಬೇರೆಯವ್ರಿಗೆಲ್ಲ ಕಷ್ಟ ಅನುಭವಿಸ್ಬೇಕು ಅಂದರೆ ಅದು ಎಲ್ಲಿ ನ್ಯಾಯ ಇದೆ? ಮತ್ತು ಇವ್ರಿಗೆ ಒಂದು ಮಂಚನೂ ಕೊಟ್ಟಿದ್ದಾರಂತೆ, ಟಿ ವಿನೂ ಕೊಟ್ಟಿದ್ದಾರೆ, ನಾನ್ ವೆಜ್. ನಮಗೆ ಶುಕ್ರವಾರ ಒಂದು ಲಡ್ಡು ಸಿಗೋದು ಅದೇ ನಮಗೆ ಸ್ಪೆಷಲ್ಲು, ಅದು ಎಲ್ಲರಿಗೂ ಸಿಗುತ್ತೆ. ಅದು ಬಿಟ್ಟರೆ ಇವ್ರಿಗೆಲ್ಲ ಬೇರೆ ಬೇರೆ ಸ್ಪೆಷಲ್ ಟ್ರೀಟ್ಮೆಂಟ್ ಅಂದರೆ ಅದು ನಾವು ಖಂಡಿತ ಒಪ್ಪಲ್ಲ. ಜನರಿಗೂ ಬೇರೆ ಕಡೆ ಶಿಫ್ಟ್ ಮಾಡಿದ್ರಿ, ಈಗ ಎಲ್ಲರನ್ನ ಬೇರೆ ಕಡೆ ಶಿಫ್ಟ್ ಮಾಡಿರೋದು ಒಳ್ಳೆ ಬೆಳವಣಿಗೆನೇ. ಆಮೇಲೆ 9 ಜನ ಆಫೀಷಿಯಲ್ಸ್ನ ಅವರು ರದ್ದು ಮಾಡೋದು ಒಳ್ಳೆ ಬೆಳವಣಿಗೆ. ಬಟ್ ಎಷ್ಟು ಮಟ್ಟಿಗೆ ದೊಡ್ಡ ಮಟ್ಟದಲ್ಲಿ ಹೋಮ್ ಮಿನಿಸ್ಟರ್ ಪರಮೇಶ್ವರ್ ಅವರು ಈ ಒಂದು ಜೈಲ್ ವ್ಯವಸ್ಥೆನ ಸುಧಾರಣೆ ಮಾಡ್ತಾರೆ, ನಿಜವಾಗ್ಲೂ ಒಂದು ಸಮಾಜದ ಪರ ಮಾಡ್ತಾರೆ, ಅದನ್ನು ನಾವು ನೋಡಬೇಕು. ಈ ಒಂದು ಘಟನೆಯಿಂದ ಅದನ್ನು ತೆಗೆದುಹಾಕಿದ ತಕ್ಷಣ ಸರಿ ಹೋಗಲ್ಲ. ಅದನ್ನು ಒಂದು ದೊಡ್ಡ ಮಟ್ಟದ ಸುಧಾರಣೆ ಮಾಡಬೇಕು. ಈ ಬೇರೆ ಕಡೆ ಬಳ್ಳಾರಿಗೆ ಹಾಕಿರೋದು ಒಳ್ಳೆಯದು, ಅಲ್ಲೂ ಸೌಲಭ್ಯ ಸಿಗ್ಬೋದು ಅವ್ರಿಗೆ, ನನಗೆ ಗೊತ್ತಿಲ್ಲ. ಬಟ್ ಈ ಒಂದು ಪರಪ್ಪನಾಗರದಲ್ಲಿ ಖಂಡಿತ ಇನ್ಫ್ಲೂಯೆನ್ಸಿಂದ ಮತ್ತು ಅವ್ರ ಜೊತೆ ನಿಂತಿರೋರೆಲ್ಲ ಯಾರು ಲೈಫ್ ಸೆಂಟೆನ್ಸ್ ಪಡೆದು ಜೀವವಾದಿ ಶಿಕ್ಷೆ ಇರೋರು, ಭೂಗತ ಲೋಕದ ಏನೇನೋ ಮಾಡಬಾರದು ಮಾಡಿರೋರು, ಅಲ್ಲಿ ಜೈಲಿನಲ್ಲಿ ಸಣ್ಣ ಪುಟ್ಟ ಒಂದು ರೀತಿ ಕಳ್ತನ ಮಾಡೋರು, ಸಣ್ಣ ಪುಟ್ಟ ಏನೋ ಒಂದು ಭ್ರಷ್ಟಾಚಾರ ಸಿಗಾಕೊಂಡ್ರು, ಅಥವಾ ಏನೂ ತಪ್ಪು ಮಾಡಿಲ್ದಿರೋರು ಸಹ ಇರ್ತಾರೆ. ಅವ್ರ ಜೊತೆ ಸ್ನೇಹ ಮಾಡ್ಕೊಂಡಿಲ್ಲ. ಜೀವ ಪೂರ ಶಿಕ್ಷೆ ಆಗಿರೋ ಮಾಡಬಾರ್ದು ಭೂಗತ ಲೋಕದ ವ್ಯಕ್ತಿಗಳ ಜೊತೆ ಸ್ನೇಹ ಮಾಡಿದ್ದಾರೆ ಅಂದರೆ ಅವರ ಮನಸ್ಥಿತಿ ಏನಿರಬೇಕು, ಅವರ ಆಲೋಚನೆ ಏನಿರಬೇಕು ಅಂತ ನಮಗೆ ಗೊತ್ತಾಗುತ್ತೆ. ಇದಿಷ್ಟು ನಟ ಚೇತನ್ ಅವರ ಮಾತಾಡಿದ್ದು. ಕ್ಯಾಮ್ರಾ ಪರ್ಸನ್ ರಾಜು ಜೊತೆ ವೀರೇಶ್, ರಿಪಬ್ಲಿಕ್ ಬೆಂಗಳೂರು. ನಮ್ಮ ಜೊತೆಗೆ ನಟ ಚೇತನ್ ಇದ್ರೆ ಬನ್ನಿ ಮಾತಾಡ್ಸೋಣ ಸರ್. ದರ್ಶನ್ ಅವರಿಗೆ ರಾಜ್ಯ ಅತಿಥಿ ನೀವು ಸಹ ಅದು ಫೋಟೋ ನೋಡಿದ್ರ, ಈ ಒಂದು ವಿಚಾರಕ್ಕೆ ಏನು ಹೇಳ್ತಾರೆ ಸರ್ ಅಂತ ಸರ್ಕಾರ ಬಗ್ಗೆ? ಇವಾಗ ಪ್ರಿಸನ್ಗಳಲ್ಲಿ ಜೈಲ್ಗಳಲ್ಲಿ ನಾವು ನೋಡಿದ್ವಿ, ಪರಪ್ಪನಾಗರ ಜೈಲಿನಲ್ಲಿ ನಾವು ಕೇಳ್ಪಟ್ಟಿದ್ದೀವಿ. ಏನು ಕೇಳ್ಪಟ್ಟಿದ್ದೀವಿ ಅಂದರೆ ಎಷ್ಟೋ ಒಂದು ದುಡ್ಡಿರೋರು, ಪ್ರಭಾವ ಇರೋರಿಗೆ ಬೇರೆ ಬೇರೆ ಥರ ಸವಲತ್ತು ಸಿಗುತ್ತೆ. ನಾನು ಕೂಡ ನೋಡ್ತಾ ಇದ್ದೆ, ಆ ಮುಂಚೆನೂ ಕೂಡ ದರ್ಶನ್ ಅವ್ರಿಗೆ ಒಂದು ಮಂಚ ಕೊಟ್ಟಿದ್ದಾರೆ, ಟಿ ವಿ ಕೊಟ್ಟಿದ್ದಾರೆ, ನಾನ್ ವೆಜ್ ಸಿಗುತ್ತೆ. ಇದೆಲ್ಲ ನಮಗೆ ಸಿಗಲಿಲ್ಲ. ಆಮೇಲೆ ಆ ಫೋಟೋನಲ್ಲಿ ಏನಿದೆ ಅಂದರೆ ಒಂದು ಚೇರಲ್ಲಿ ಕೂರಿಸಿದ್ದಾರೆ. ನಾವು ನೋಡಿ ಗೆಳೆಯ, ನಾವು ಆ ಜೈಲ್ನಲ್ಲಿದ್ದಾಗ ಸಾವಿರಾರು ಜನ 2 ಸರಿ ಜೈಲ್ಗೆ ಹೋಗಿದ್ದೀನಿ. ಆ ಸಿಮೆಂಟ್ ಮೇಲೆ ಕೂತಿ ಮಲಗಿ ಆಚೆ ಬರೋಕ್ಕಾಗದೆ ಇಲ್ಲೆಲ್ಲ ನೋವು ಬಂದ್ಬಿಡುತ್ತೆ. ಇವ್ರಿಗೆ ಕುರ್ಚಿ ಕೊಟ್ಟಿದ್ದಾರೆ. ಕುರ್ಚಿ ಕೊಟ್ಕೊಂಡು ಕಾಫಿ ಮಗ್ನಲ್ಲಿ ಟೀ ಕೊಡ್ಕೊಂಡು ಟೇಬಲ್ ಇಟ್ಕೊಂಡು ಕಾಫಿ ಟೀ ಅದ್ಯಾವುದೂ ಸಿಕ್ಕಿಲ್ಲ, ಸಿಗರೇಟ್ ಇದ್ಯಾವುದೂ ಸಿಕ್ಕಿಲ್ಲ ನಮಗೆ, ಸಾವಿರಾರು ಜನಕ್ಕೆ ಸಿಕ್ಕಿಲ್ಲ. ಸೊ ಇದು ಖಂಡಿತ ಇದು ಪ್ರಭಾವದಿಂದ ಸಿಕ್ಕಿದೆ. ಅದನ್ನು ಸುಧಾರಣೆ ಮಾಡ್ತಾರೆ ಅಂದರೆ ಒಳ್ಳೆಯದು. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮತ್ತು ಈ ಹೋಮ್ ಮಿನಿಸ್ಟರ್ ಅವರು ಮಾಡ್ತಿರೋದು ಒಳ್ಳೆಯದು. ಆದರೆ ಅವರು ಎಲ್ಲೋ ಒಂದು ಕಡೆ ಅವರ ಗಟ್ಟಿ ಐರನ್ ಫಿಸ್ಟು, ಒಂದು ಕಬ್ಬಣದ ಮುಷ್ಟಿ ತೋರಿಸ್ತಾ ಇರ್ಬೋದು. ಆದರೆ ಯಾವಾಗ ಅವ್ರ ಪಕ್ಷದ ಯಾರಾದರೂ ಭ್ರಷ್ಟಾಚಾರದ ವಿಚಾರ ಯಾವುದಾದ್ರು ಮಾಡಬಾರದಿದ್ದರೆ ಆ ಕಬ್ಬಣದ ಮುಷ್ಟಿ ಕಳೆದೋಗಿ ಆ ವ್ಯವಸ್ಥೆ ಪರವಾಗಿ ನಿಂತ್ಕೊಂಡ್ಬಿಡ್ತಾರೆ. ರಿಪಬ್ಲಿಕ್ ಒಂದ್ಸತಿ ಇಂಟರ್ವ್ಯೂ ಮಾಡಿ ನೀವು ಸಹ ಹೋಗಿದ್ರೆ, ನಾನು ಒಂದು ಕಾಫಿ ಸಹ ಸಿಕ್ಕಿಲ್ಲ ಅಲ್ಲಿ ಅಂತ ಹೇಳಿದ್ರೆ ಸಿಕ್ಕಿಲ್ಲ, ಒಂದು ಕಾಫಿ ಸಿಕ್ಕಿಲ್ಲ, ಒಂದು ಟೀ ಸಿಕ್ಕಿಲ್ಲ, ಒಂದು ಕುರ್ಚಿ ಸಿಕ್ಕಿಲ್ಲ, ಒಂದು ಕರವಸ್ತ್ರ ಸಿಕ್ಕಿಲ್ಲ, ಒಂದು ಮಗ್ ಸಿಕ್ಕಿಲ್ಲ, ಒಂದು ಸಿಗರೇಟ್ ಸಿಕ್ಕಿಲ್ಲ, ಯಾವುದೂ ಸಿಕ್ಕಿಲ್ಲ ನಮಗೆ. ಆದರೆ ಆಮೇಲೆ ನೀವು ಒಂದು ಸಮಾಜಕ್ಕೋಸ್ಕರ ಅಂದರೆ ಯಾರು ನಿಜವಾಗ್ಲೂ ಬರೀ ಶ್ರೀಮಂತ ಪ್ರಭಾವ ಇರೋರು ಮಾತ್ರ ಕೊಟ್ಬಿಟ್ಟು ಬೇರೆಯವ್ರಿಗೆಲ್ಲ ಕಷ್ಟ ಅನುಭವಿಸ್ಬೇಕು ಅಂದರೆ ಅದು ಎಲ್ಲಿ ನ್ಯಾಯ ಇದೆ? ಮತ್ತು ಇವ್ರಿಗೆ ಒಂದು ಮಂಚನೂ ಕೊಟ್ಟಿದ್ದಾರಂತೆ, ಟಿ ವಿನೂ ಕೊಟ್ಟಿದ್ದಾರೆ, ನಾನ್ ವೆಜ್. ನಮಗೆ ಶುಕ್ರವಾರ ಒಂದು ಲಡ್ಡು ಸಿಗೋದು ಅದೇ ನಮಗೆ ಸ್ಪೆಷಲ್ಲು, ಅದು ಎಲ್ಲರಿಗೂ ಸಿಗುತ್ತೆ. ಅದು ಬಿಟ್ಟರೆ ಇವ್ರಿಗೆಲ್ಲ ಬೇರೆ ಬೇರೆ ಸ್ಪೆಷಲ್ ಟ್ರೀಟ್ಮೆಂಟ್ ಅಂದರೆ ಅದು ನಾವು ಖಂಡಿತ ಒಪ್ಪಲ್ಲ. ಜನರಿಗೂ ಬೇರೆ ಕಡೆ ಶಿಫ್ಟ್ ಮಾಡಿದ್ರಿ, ಈಗ ಎಲ್ಲರನ್ನ ಬೇರೆ ಕಡೆ ಶಿಫ್ಟ್ ಮಾಡಿರೋದು ಒಳ್ಳೆ ಬೆಳವಣಿಗೆನೇ. ಆಮೇಲೆ 9 ಜನ ಆಫೀಷಿಯಲ್ಸ್ನ ಅವರು ರದ್ದು ಮಾಡೋದು ಒಳ್ಳೆ ಬೆಳವಣಿಗೆ. ಬಟ್ ಎಷ್ಟು ಮಟ್ಟಿಗೆ ದೊಡ್ಡ ಮಟ್ಟದಲ್ಲಿ ಹೋಮ್ ಮಿನಿಸ್ಟರ್ ಪರಮೇಶ್ವರ್ ಅವರು ಈ ಒಂದು ಜೈಲ್ ವ್ಯವಸ್ಥೆನ ಸುಧಾರಣೆ ಮಾಡ್ತಾರೆ, ನಿಜವಾಗ್ಲೂ ಒಂದು ಸಮಾಜದ ಪರ ಮಾಡ್ತಾರೆ, ಅದನ್ನು ನಾವು ನೋಡಬೇಕು. ಈ ಒಂದು ಘಟನೆಯಿಂದ ಅದನ್ನು ತೆಗೆದುಹಾಕಿದ ತಕ್ಷಣ ಸರಿ ಹೋಗಲ್ಲ.
ಅದನ್ನು ಒಂದು ದೊಡ್ಡ ಮಟ್ಟದ ಸುಧಾರಣೆ ಮಾಡಬೇಕು. ಈ ಬೇರೆ ಕಡೆ ಬಳ್ಳಾರಿಗೆ ಹಾಕಿರೋದು ಒಳ್ಳೇದು, ಅಲ್ಲೂ ಸೌಲಭ್ಯ ಸಿಗ್ಬೋದು ಅವ್ರಿಗೆ, ನನಗೆ ಗೊತ್ತಿಲ್ಲ. ಬಟ್ ಈ ಒಂದು ಪರಪ್ಪನ ಅಗ್ರಹಾರದಲ್ಲಿ ಖಂಡಿತ ಇನ್ಫ್ಲೂಯೆನ್ಸಿಂದ ಮತ್ತು ಅವ್ರ ಜೊತೆ ನಿಂತಿರೋರೆಲ್ಲ ಯಾರು ಲೈಫ್ ಸೆಂಟೆನ್ಸ್ ಪಡೆದು ಜೀವವಾದಿ ಶಿಕ್ಷೆ ಇರೋರು, ಭೂಗತ ಲೋಕದ ಏನೇನೋ ಮಾಡಬಾರದು ಮಾಡಿರೋರು, ಅಲ್ಲಿ ಜೈಲಿನಲ್ಲಿ ಸಣ್ಣ ಪುಟ್ಟ ಒಂದು ರೀತಿ ಕಳ್ತನ ಮಾಡೋರು, ಸಣ್ಣ ಪುಟ್ಟ ಏನೋ ಒಂದು ಭ್ರಷ್ಟಾಚಾರ ಸಿಗಾಕೊಂಡ್ರು, ಅಥವಾ ಏನೂ ತಪ್ಪು ಮಾಡಿಲ್ದಿರೋರು ಸಹ ಇರ್ತಾರೆ. ಅವ್ರ ಜೊತೆ ಸ್ನೇಹ ಮಾಡ್ಕೊಂಡಿಲ್ಲ, ಜೀವ ಪೂರ ಶಿಕ್ಷೆ ಆಗಿರೋ ಮಾಡಬಾರ್ದು ಭೂಗತ ಲೋಕದ ವ್ಯಕ್ತಿಗಳ ಜೊತೆ ಸ್ನೇಹ ಮಾಡಿದ್ದಾರೆ ಅಂದರೆ ಅವರ ಮನಸ್ಥಿತಿ ಏನಿರಬೇಕು, ಅವ್ರ ಆಲೋಚನೆ ಏನಿರಬೇಕು ಅಂತ ನಮಗೆ ಗೊತ್ತಾಗುತ್ತೆ. ಎಸ್, ಇದಿಷ್ಟು ನಟ ಚೇತನ್ ಅವರ ಮಾತಾಡಿದ್ದು. ಕ್ಯಾಮ್ರಾ ಪರ್ಸನ್ ರಾಜ್ಯದ ವೀರೇಶ್, ರಿಪಬ್ಲಿಕ್ ಆಡ, ಬೆಂಗಳೂರು. ನಮ್ಮ ಜೊತೆಗೆ ನಟ ಚೇತನ್ ಇದ್ರೆ ಬನ್ನಿ ಮಾತಾಡ್ಸೋಣ. ಸರ್, ದರ್ಶನ್ ಅವರಿಗೆ ರಾಜ್ಯ ಅತಿಥಿ, ನೀವು ಸಹ ಅದು ಫೋಟೋ ನೋಡಿದ್ರ, ಈ ಒಂದು ವಿಚಾರಕ್ಕೆ ಏನು ಹೇಳ್ತಾರೆ ಸರ್ ಅಂತ ಸರ್ಕಾರ ಬಗ್ಗೆ? ಇವಾಗ ಪ್ರಿಸನ್ಗಳಲ್ಲಿ, ಜೈಲ್ಗಳಲ್ಲಿ ನಾವು ನೋಡಿದ್ವಿ, ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ನಾವು ಕೇಳ್ಪಟ್ಟಿದ್ದೀವಿ. ಏನು ಕೇಳ್ಪಟ್ಟಿದ್ದೀವಿ ಅಂದರೆ ಎಷ್ಟೋ ಒಂದು ದುಡ್ಡಿರೋರು, ಪ್ರಭಾವ ಇರೋರಿಗೆ ಬೇರೆ ಬೇರೆ ಥರ ಸವಲತ್ತು ಸಿಗುತ್ತೆ. ನಾನು ಕೂಡ ನೋಡ್ತಾ ಇದ್ದೆ, ಆ ಮುಂಚೆನೂ ಕೂಡ ದರ್ಶನ್ ಅವ್ರಿಗೆ ಒಂದು ಮಂಚ ಕೊಟ್ಟಿದ್ದಾರೆ, TV ಕೊಟ್ಟಿದ್ದಾರೆ, ನಾನ್ ವೆಜ್ ಸಿಗುತ್ತೆ, ಇದೆಲ್ಲ ನಮಗೆ ಸಿಗಲಿಲ್ಲ. ಆಮೇಲೆ ಆ ಫೋಟೋನಲ್ಲಿ ಏನಿದೆ ಅಂದರೆ ಒಂದು ಚೇರಲ್ಲಿ ಕೂರಿಸಿದ್ದಾರೆ. ನಾವು ನೋಡಿ ಗೆಳೆಯ, ನಾವು ಆ ಜೈಲ್ನಲ್ಲಿದ್ದಾಗ ಸಾವಿರಾರು ಜನ 2 ಸರಿ ಜೈಲ್ಗೆ ಹೋಗಿದ್ದೀನಿ. ಆ ಸಿಮೆಂಟ್ ಮೇಲೆ ಕೂತಿ ಮಲಗಿ ಆಚೆ ಬರೋಕ್ಕಾಗದೆ ಇಲ್ಲೆಲ್ಲ ನೋವು ಬಂದ್ಬಿಡುತ್ತೆ. ಇವ್ರಿಗೆ ಕುರ್ಚಿ ಕೊಟ್ಟಿದ್ದಾರೆ, ಕುರ್ಚಿ ಕೊಟ್ಕೊಂಡು ಕಾಫಿ ಮಗ್ನಲ್ಲಿ ಟೀ ಕೊಡ್ಕೊಂಡು ಟೇಬಲ್ ಇಟ್ಕೊಂಡು ಕಾಫಿ ಟೀ ಅದ್ಯಾವುದೂ ಸಿಕ್ಕಿಲ್ಲ, ಸಿಗರೇಟ್ ಇದ್ಯಾವುದೂ ಸಿಕ್ಕಿಲ್ಲ ನಮಗೆ, ಸಾವಿರಾರು ಜನಕ್ಕೆ ಸಿಕ್ಕಿಲ್ಲ. ಸೊ ಇದು ಖಂಡಿತ ಇದು ಪ್ರಭಾವದಿಂದ ಸಿಕ್ಕಿದೆ. ಅದನ್ನು ಸುಧಾರಣೆ ಮಾಡ್ತಾರೆ ಅಂದರೆ ಒಳ್ಳೆಯದು. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮತ್ತು ಈ ಹೋಮ್ ಮಿನಿಸ್ಟರ್ ಅವರು ಮಾಡ್ತಿರೋದು ಒಳ್ಳೆಯದು. ಆದರೆ ಅವರು ಎಲ್ಲೋ ಒಂದು ಕಡೆ ಅವರ ಗಟ್ಟಿ ಐರನ್ ಫಿಸ್ಟು, ಒಂದು ಕಬ್ಬಣದ ಮುಷ್ಟಿ ತೋರಿಸ್ತಾ ಇರ್ಬೋದು. ಆದರೆ ಯಾವಾಗ ಅವ್ರ ಪಕ್ಷದ ಯಾರಾದರೂ ಭ್ರಷ್ಟಾಚಾರದ ವಿಚಾರ ಯಾವುದಾದ್ರು ಮಾಡಬಾರದಿದ್ದರೆ ಆ ಕಬ್ಬಣದ ಮುಷ್ಟಿ ಕಳೆದೋಗಿ ಆ ವ್ಯವಸ್ಥೆ ಪರವಾಗಿ ನಿಂತ್ಕೊಂಡ್ಬಿಡ್ತಾರೆ. ರಿಪಬ್ಲಿಕ್ ಆಡ ಒಂದ್ಸತಿ ಇಂಟರ್ವ್ಯೂ ಮಾಡಿ ನೀವು ಸಹ ಹೋಗಿದ್ರೆ, ನಾನು ಒಂದು ಕಾಫಿ ಸಹ ಸಿಕ್ಕಿಲ್ಲ ಅಲ್ಲಿ ಅಂತ ಹೇಳಿದ್ರೆ. ಸಿಕ್ಕಿಲ್ಲ, ಒಂದು ಕಾಫಿ ಸಿಕ್ಕಿಲ್ಲ, ಒಂದು ಟೀ ಸಿಕ್ಕಿಲ್ಲ, ಒಂದು ಕುರ್ಚಿ ಸಿಕ್ಕಿಲ್ಲ, ಒಂದು ಕರವಸ್ತ್ರ ಸಿಕ್ಕಿಲ್ಲ, ಒಂದು ಮಗ್ ಸಿಕ್ಕಿಲ್ಲ, ಒಂದು ಸಿಗರೇಟ್ ಸಿಕ್ಕಿಲ್ಲ, ಯಾವುದೂ ಸಿಕ್ಕಿಲ್ಲ ನಮಗೆ. ಆದರೆ ಆಮೇಲೆ ನೀವು ಒಂದು ಸಮಾಜಕ್ಕೋಸ್ಕರ ಅಂದರೆ ಯಾರು ನಿಜವಾಗ್ಲೂ ಬರೀ ಶ್ರೀಮಂತ ಪ್ರಭಾವ ಇರೋರು ಮಾತ್ರ ಕೊಟ್ಬಿಟ್ಟು ಬೇರೆಯವ್ರಿಗೆಲ್ಲ ಕಷ್ಟ ಅನುಭವಿಸ್ಬೇಕು ಅಂದರೆ ಅದು ಎಲ್ಲಿ ನ್ಯಾಯ ಇದೆ? ಮತ್ತು ಇವ್ರಿಗೆ ಒಂದು ಮಂಚನೂ ಕೊಟ್ಟಿದ್ದಾರಂತೆ, TVನೂ ಕೊಟ್ಟಿದ್ದಾರೆ, ನಾನ್ ವೆಜ್. ನಮಗೆ ಶುಕ್ರವಾರ ಒಂದು ಲಡ್ಡು ಸಿಗೋದು, ಅದೇ ನಮಗೆ ಸ್ಪೆಷಲ್ಲು, ಅದು ಎಲ್ಲರಿಗೂ ಸಿಗುತ್ತೆ. ಅದು ಬಿಟ್ಟರೆ ಇವ್ರಿಗೆಲ್ಲ ಬೇರೆ ಬೇರೆ ಸ್ಪೆಷಲ್ ಟ್ರೀಟ್ಮೆಂಟ್ ಅಂದರೆ ಅದು ನಾವು ಖಂಡಿತ ಒಪ್ಪಲ್ಲ. ಜನರಿಗೂ ಬೇರೆ ಕಡೆ ಶಿಫ್ಟ್ ಮಾಡಿದ್ರಿ, ಈಗ ಎಲ್ಲರನ್ನ ಬೇರೆ ಕಡೆ ಶಿಫ್ಟ್ ಮಾಡಿರೋದು ಒಳ್ಳೆ ಬೆಳವಣಿಗೆನೇ. ಆಮೇಲೆ 9 ಜನ ಆಫೀಷಿಯಲ್ಸ್ನ ಅವರು ರದ್ದು ಮಾಡೋದು ಒಳ್ಳೆ ಬೆಳವಣಿಗೆ. ಬಟ್ ಎಷ್ಟು ಮಟ್ಟಿಗೆ ದೊಡ್ಡ ಮಟ್ಟದಲ್ಲಿ ಹೋಮ್ ಮಿನಿಸ್ಟರ್ ಪರಮೇಶ್ವರ್ ಅವರು ಈ ಒಂದು ಜೈಲ್ ವ್ಯವಸ್ಥೆನ ಸುಧಾರಣೆ ಮಾಡ್ತಾರೆ, ನಿಜವಾಗ್ಲೂ ಒಂದು ಸಮಾಜದ ಪರ ಮಾಡ್ತಾರೆ, ಅದನ್ನು ನಾವು ನೋಡಬೇಕು. ಈ ಒಂದು ಘಟನೆಯಿಂದ ಅದನ್ನು ತೆಗೆದುಹಾಕಿದ ತಕ್ಷಣ ಸರಿ ಹೋಗಲ್ಲ, ಅದನ್ನು ಒಂದು ದೊಡ್ಡ ಮಟ್ಟದ ಸುಧಾರಣೆ ಮಾಡಬೇಕು. ಈ ಬೇರೆ ಕಡೆ ಬಳ್ಳಾರಿಗೆ ಹಾಕಿರೋದು ಒಳ್ಳೇದು, ಅಲ್ಲೂ ಸೌಲಭ್ಯ ಸಿಗ್ಬೋದು ಅವ್ರಿಗೆ, ನನಗೆ ಗೊತ್ತಿಲ್ಲ. ಬಟ್ ಈ ಒಂದು ಪರಪ್ಪನ ಅಗ್ರಹಾರದಲ್ಲಿ ಖಂಡಿತ ಇನ್ಫ್ಲೂಯೆನ್ಸಿಂದ ಮತ್ತು ಅವ್ರ ಜೊತೆ ನಿಂತಿರೋರೆಲ್ಲ ಯಾರು ಲೈಫ್ ಸೆಂಟೆನ್ಸ್ ಪಡೆದು ಜೀವವಾದಿ ಶಿಕ್ಷೆ ಇರೋರು, ಭೂಗತ ಲೋಕದ ಏನೇನೋ ಮಾಡಬಾರದು ಮಾಡಿರೋರು, ಅಲ್ಲಿ ಜೈಲಿನಲ್ಲಿ ಸಣ್ಣ ಪುಟ್ಟ ಒಂದು ರೀತಿ ಕಳ್ತನ ಮಾಡೋರು, ಸಣ್ಣ ಪುಟ್ಟ ಏನೋ ಒಂದು ಭ್ರಷ್ಟಾಚಾರ ಸಿಗಾಕೊಂಡ್ರು, ಅಥವಾ ಏನೂ ತಪ್ಪು ಮಾಡಿಲ್ದಿರೋರು ಸಹ ಇರ್ತಾರೆ. ಅವ್ರ ಜೊತೆ ಸ್ನೇಹ ಮಾಡ್ಕೊಂಡಿಲ್ಲ, ಜೀವ ಪೂರ ಶಿಕ್ಷೆ ಆಗಿರೋ ಭೂಗತ ಲೋಕದ ವ್ಯಕ್ತಿಗಳ ಜೊತೆ ಸ್ನೇಹ ಮಾಡಿದ್ದಾರೆ ಅಂದರೆ ಅವರ ಮನಸ್ಥಿತಿ ಏನಿರಬೇಕು, ಅವ್ರ ಆಲೋಚನೆ ಏನಿರಬೇಕು ಅಂತ ನಮಗೆ ಗೊತ್ತಾಗುತ್ತೆ. ಎಸ್, ಇದಿಷ್ಟು ನಟ ಚೇತನ್ ಅವರ ಮಾತಾಡಿದ್ದು. ಕ್ಯಾಮ್ರಾ ಪರ್ಸನ್ ರಾಜ್ಯದ ವೀರೇಶ್, ರಿಪಬ್ಲಿಕ್ ಆಡ, ಬೆಂಗಳೂರು.